ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆರೋಪಿಗೆ ಜಾಮೀನು ನೀಡಬಾರದೆಂದು 2 ವಿಚಾರಗಳಲ್ಲಿದೆ. ಪ್ರಕರಣದ ಗಂಭೀರತೆ ಮೇಲೆ ಶಿಕ್ಷೆಯ ಪ್ರಮಾಣ ಹೆಚ್ಚಿದೆ. ಜೈನ ಕೊಠಾರಿ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಆರೋಪಿಗೆ ಜಾಮೀನು ನೀಡಬಾರದೆಂದು 2 ವಿಚಾರಗಳಲ್ಲಿರೋ ಕಾರಣ ಇದರ ಬಗ್ಗೆ ಇವತ್ತು ಜೈನ ಕೊಠಾರಿ ಅವರು ವಾದವನ್ನು ಮಂಡಿಸಲಿದ್ದಾರೆ. ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಎಸ್ಐಟಿ ಪರವಾಗಿ ಎಸ್ಪಿಪಿ ಜೈನ ಕೊಠಾರಿ ಮತ್ತು ಅಶೋಕ್ ನಾಯಕ್ ಅವರು ಇವತ್ತು ವಾದವನ್ನು ಮಂಡಿಸಲಿದ್ದಾರೆ. ಎಚ್.ಡಿ. ರೇವಣ್ಣಗೆ ಜಾಮೀನು ಕೊಡಬೇಡಿ ಅಂತ ಇವತ್ತು ಎಸ್ಪಿಪಿಗಳು ವಾದವನ್ನು ಮಂಡಿಸಲಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಆರಂಭ ಆಗಿದೆ. ರೇವಣ್ಣ ಪರ ಈಗಾಗಲೇ ವಾದವನ್ನ ಮುಗಿಸಿದ್ದಾರೆ ವಕೀಲರ ಸಿ.ವಿ. ನಾಗೇಶ್. ಇವತ್ತು ಎಸ್ಪಿಪಿ ಅವರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಅವರು ಗುರುವಾರ ಕೇಳಿದ್ದು ಸಮಯ, ಸೋಮವಾರದವರೆಗೂ ನಮಗೆ ಸಮಯಾವಕಾಶ ಕೊಡಿ, ಇನ್ನಷ್ಟು ಮಾಹಿತಿಯನ್ನ ನಾವು ತೆಗೆದುಕೊಂಡು ಬರ್ತೀವಿ ಅಂತ ಜೈನ ಕೊಠಾರಿ ಅವರು ಹೇಳಿದ್ರು. ಈಗ ಅದು ಮುಂದುವರೆದ ಭಾಗ, ವಿಚಾರಣೆ ಆರಂಭ ಆಗಿದೆ. ಎಚ್.ಡಿ. ರೇವಣ್ಣಗೆ ಜಾಮೀನು ಕೊಡಬೇಡಿ ಅಂತ ಎಸ್ಪಿಪಿಗಳು ವಾದವನ್ನ ಮಂಡಿಸುತ್ತಿದ್ದಾರೆ. ಇಬ್ಬರು ಎಸ್ಪಿಪಿಗಳು ಸ್ಪೆಷಲ್ ಪ್ರಾಸಿಕ್ಯೂಟರ್ ಇವತ್ತು ವಾದವನ್ನ ಮುಂದುವರೆಸಿದ್ದಾರೆ. ಯಾಕಂದ್ರೆ ರೇವಣ್ಣ ಅವರಿಗೆ ಜಾಮೀನು ಕೊಟ್ರೆ ಎಲ್ಲೋ ಒಂದ್ ಕಡೆ ಸಾಕ್ಷ್ಯ ನಾಶ ಆಗುತ್ತೆ, ಪ್ರಬಲ ವ್ಯಕ್ತಿ, ಹೀಗಾಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಾಮೀನು ನೀಡಬೇಡಿ ಅಂತ ಮುಂದುವರಿಸಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ವಿಚಾರಣೆ ಆರಂಭ ಆಗಿದೆ. 2 ವಿಚಾರಗಳಿಗೆ ಸಂಬಂಧಿಸಿ ಆರೋಪಿಗೆ ಜಾಮೀನು ಕೊಡಬೇಡಿ, ಎಸ್ಐಟಿ ಪರವಾಗಿ ಎಸ್ಪಿಪಿ ಜೈನ ಕೊಠಾರಿ ವಾದವನ್ನ ಮಂಡಿಸುತ್ತಿದ್ದಾರೆ. ಒಂದು ಪ್ರಕರಣದ ಗಂಭೀರತೆ ನೋಡಿದ್ರೆ ಶಿಕ್ಷೆ ಪ್ರಮಾಣ ಹೆಚ್ಚಿದೆ. ಕಿಡ್ನಾಪ್ ಕೇಸಲ್ಲೂ ಈಗಾಗಲೇ 2ನೇ ಆರೋಪಿ ಹೇಳಿಕೆಯನ್ನ ಪಡೆದಿದ್ದಾರೆ. ಈ ನಡುವೆ ಸಂತ್ರಸ್ತೆಯ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ಸಂತ್ರಸ್ತೆಯನ್ನು ಒಂದು ಸ್ಪಷ್ಟನೆ ವಿಡಿಯೋ ನೀಡಿದ್ದಾರೆ. ಆ ವೈರಲ್ ಕೂಡ ಬಿಡುಗಡೆ ಆಗಿದೆ. ತನಿಖಾಧಿಕಾರಿಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಇಲ್ಲಿ ಜಡ್ಜ್ ಕೇಳಿದ್ದಾರೆ. ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕೂಡ ಇಲ್ಲಿ ಜಡ್ಜ್ ಕೇಳಿದ್ದಾರೆ. ಒಂದು ಪ್ರಕರಣದ ಗಂಭೀರತೆ ನೋಡಿದ್ರೆ ಶಿಕ್ಷೆ ಪ್ರಮಾಣ ಹೆಚ್ಚಿದೆ. ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ 2ನೇ ಆರೋಪಿಯ ಹೇಳಿಕೆಯನ್ನ ಪಡೆದಿದೆ ಎಸ್ಐಟಿ ಟೀಮ್. ಈ ಮಧ್ಯೆ ಸಂತ್ರಸ್ತೆಯ ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ. ಎಸ್ಐಟಿ ಪರವಾಗಿ ಎಸ್ಪಿಪಿ ಜೈನ ಕೊಠಾರಿ ವಾದವನ್ನ ಮಂಡಿಸುತ್ತಿದ್ದಾರೆ. 2 ವಿಚಾರಗಳಿಗೆ ಸಂಬಂಧಿಸಿ ಆರೋಪಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬೇಡಿ, ಜಾಮೀನನ್ನ ಕೊಟ್ರೆ ಸಾಕ್ಷ್ಯ ನಾಶ ಆಗುತ್ತೆ ಅನ್ನೋದು ಒಂದು, ಮತ್ತು ಪ್ರಭಾವಿ ವ್ಯಕ್ತಿ ಇವರು, ಏನ್ ಬೇಕಾದ್ರೂ ಮಾಡಬಹುದು ಜಾಮೀನು ಕೊಟ್ಟು ಹೊರಗಡೆ ಬಂದ್ರೆ. ಹೀಗಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಅಪ್ಪ ಮಗ ಹೊರಗಡೆ ಇದ್ರೆ ಇನ್ನಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅಂತ ಗುರುವಾರ ವಾದವನ್ನ ಮಂಡಿಸಿದ್ರು. ಈಗ ವಾದವನ್ನ ಮುಂದುವರಿಸುತ್ತಿದ್ದಾರೆ. ತನಿಖಾಧಿಕಾರಿಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಇಲ್ಲಿ ಜಡ್ಜ್ ಕೇಳಿದ್ದಾರೆ. ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸಲ್ಲಿಸಿ ಅಂತ ಹೇಳಿದ್ದಾರೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ನೀಡಿ ಅಂತ ಹೇಳಿದ್ದಾರೆ. ಎಸ್ಪಿಪಿಗೆ ಸೂಚಿಸಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಧೀಶ. ತನಿಖಾಧಿಕಾರಿಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಇಲ್ಲಿ ಜಡ್ಜ್ ಕೇಳಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಗ್ತಾ ಇದೆ. ಎಲ್ಲಿವರೆಗೂ ಬಂದಿದೆ ತನಿಖೆ ಏನು ಎಂಬುದ್ರ ಬಗ್ಗೆ ಮೊದಲು ರಿಪೋರ್ಟ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ. ಇದೇ ರಿಪೋರ್ಟ್ ಅನ್ನ ಗುರುವಾರನೂ ಕೂಡ ನ್ಯಾಯಾಧೀಶರು ಕೇಳಿದ್ರು. ಮಹಿಳೆ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಬಂದಿದೆ ಏನು ಅಂತ ಅವರು ಸಮಯಾವಕಾಶವನ್ನ ಕೇಳಿದ್ರು. ಇವತ್ತು ಕೂಡ ಅದೇ ಪ್ರಶ್ನೆಯನ್ನ ಹಾಕಿದ್ದಾರೆ ನ್ಯಾಯಾಧೀಶರು. ಎಲ್ಲಿದೆ ರಿಪೋರ್ಟ್, ಇನ್ವೆಸ್ಟಿಗೇಷನ್ ರಿಪೋರ್ಟ್, ಅದನ್ನ ಮೊದಲು ಸಲ್ಲಿಸಿ, ನೀವೇನು ಇನ್ವೆಸ್ಟಿಗೇಷನ್ ಮಾಡಿದಿರೋ ಆ ರಿಪೋರ್ಟ್ ಅನ್ನ ಸಲ್ಲಿಸಿ ಅಂತ ಎಸ್ಪಿಪಿ ಹೇಳಿದ್ದಾರೆ. ಈಗಾಗಲೇ ಜಡ್ಜ್ ರಿಪೋರ್ಟ್ ಅನ್ನ ಕೇಳಿದ್ದಾರೆ. ಏನಾಗ್ತಾ ಇದೆ ಅದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡಿ ಅಂತ. ಸುಮ್ಮನೆ ವಾದವನ್ನ ಮಂಡಿಸೋದಕ್ಕೆ ಸಾಧ್ಯ ಇಲ್ಲ, ಮೊದಲು ಅಪ್ಡೇಟ್ಸ್ ಅನ್ನ ನೀಡಿ. ಎಲ್ಲಿವರೆಗೂ ಬಂದಿದೆ ತನಿಖೆ, ಏನಾಗ್ತಾ ಇದೆ ತನಿಖೆ, ಎಸ್ಐಟಿ ಟೀಮ್ ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದಾರೋ ಅದ್ರ ಬಗ್ಗೆ ಒಂದು ವರದಿಯನ್ನ ನೀಡಬೇಕಾಗುತ್ತೆ. ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಸಲ್ಲಿಸಿ ಅಂತ ಇಲ್ಲಿ ನ್ಯಾಯಾಧೀಶರು ಕೇಳ್ತಿದ್ದಾರೆ. ಕಿಡ್ನಾಪ್ ಕೇಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಮೊದಲು ಸಲ್ಲಿಸಿ. ನೀವೇನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ದೀರಾ, ಏನೆಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಇಲ್ಲಿ ಜಡ್ಜ್ ಕೇಳಿದ್ದಾರೆ. ಕಿಡ್ನಾಪ್ ಕೇಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಮೊದಲು ಸಲ್ಲಿಸಿ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ. ಮೇ 9ರ ಗುರುವಾರದಂದು ರಿಪೋರ್ಟ್ ಅನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಮೇ 9ನೇ ತಾರೀಕು ಕೂಡ ಕೇಳಿದ್ರು.
ಅದರ ಮುಂದುವರೆದ ಭಾಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಆಗಿರುವಂತ ಈ ಒಂದು ರಿಪೋರ್ಟ್ ಅನ್ನ ಕೇಳಿದ್ದಾರೆ. ದಯವಿಟ್ಟು ರಿಪೋರ್ಟ್ ಅನ್ನ ಸಲ್ಲಿಸಿ ನೀವು ಇಂದು ವಿಚಾರಣೆ ಆರಂಭಕ್ಕೂ ಮುಂಚೆವೇ ಕೇಳಿದ್ದಾರೆ ನ್ಯಾಯಾಧೀಶರು. ಎಲ್ಲಿದೆ ರಿಪೋರ್ಟ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಕೇಳಿದ್ದಾರೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಈ ಒಂದು ರಿಪೋರ್ಟ್ ಅನ್ನ ಕೇಳಿದ್ದಾರೆ. ತನಿಖಾ ವರದಿಯನ್ನ ನಮಗೂ ಇನ್ನು ಕೊಟ್ಟಿಲ್ಲ ಅಂತ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಈ ಪಾಯಿಂಟ್ ಅನ್ನ ರೇಸ್ ಮಾಡಿದ್ರು ಗುರುವಾರ. ತಮಗೂ ಒಂದು ಕಾಪಿ ನೀಡಲು ಕೇಳಿದ್ದಾರೆ. ನಮಗೂ ಒಂದು ಕಾಪಿ ಕೊಡಿ, ಏನಾಗ್ತಾ ಇದೆ ತನಿಖೆ ಬಗ್ಗೆ ಅಂತ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಕೇಳಿದ್ದಾರೆ. ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ನಮಗೂ ಒಂದು ಕಾಪಿ ಕೊಡಿ ಸರ್ ಅಂತ ಸಿ.ವಿ. ನಾಗೇಶ್ ಅವರು ಕೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.